ಬ್ಯಾಕ್. ಕನ್ನಡದ ಗಾಂಧಾರಿ ಹಾಗೆ ರಾಧಾರಮಣ ಸೀರಿಯಲ್ನ ಮೂಲಕ ಖ್ಯಾತಿ ಪಡ್ಕೊಂಡಿದ್ದ ನಟಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ ಪ್ರಕರಣ ಕಳೆದ ಜನವರಿಯ ಅಂತ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿತ್ತು. ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಟಿವಿ ವಿಡಿಯೋವನ್ನ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕಾವ್ಯ ಗೌಡ. ಸತ್ಯಮೇವ ಜಯತೆ ಅನ್ನೋದಾಗಿ ಕಾವ್ಯ ಗೌಡ ಬರ್ಕೊಂಡು ಪೋಸ್ಟ್ ಮಾಡಿದ್ದಾರೆ. ಕಾವ್ಯ ಹಾಗೆ ಅವರ ಓರ್ಗಿತ್ತಿ ಪ್ರೇಮ ನಡುವೆ ಗಲಾಟೆಯಾಗಿತ್ತು. ಮನೆಗಾಗಿ ಕಾವ್ಯ ಕಿರಿಕು ಮಾಡಿದ್ರು ಅನ್ನೋದಾಗಿ ಆರೋಪಿಸಿದ್ರು. ಹಲ್ಲೆ ಮಾಡಿದ್ದು ಪ್ರೇಮ ಅನ್ನೋದಕ್ಕೆ ಸದ್ಯ ಈಗ ಸಿಸಿಟಿವಿ ಸಾಕ್ಷಿಯನ್ನ ಒದಗಿಸ್ತಿದೆ. ಕಾವ್ಯ ಗೌಡ ಮೇಲೆ ಚಪ್ಪಲಿ ಎಸ್ತಿರುವ ಪ್ರೇಮ, ಆದ್ರೆ ನಮ್ಮ ಮೇಲೆ ಹಲ್ಲೆಯಾಗಿದೆ ಅನ್ನೋದಾಗಿ ಆರೋಪಿಸಿದ್ರು, ದೂರು ಕೊಟ್ಟಿದ್ರು. ನೀವು ಒನ್ ಸೈಡ್ ಸ್ಟೋರಿ ನೋಡಿದ್ರಿ. ಈಗ ಸತ್ಯವನ್ನ ಬಯಲಿಗೆಳೆಯುವಂತಹ ಸಮಯ ಬಂದಿದೆ ಅನ್ನೋದಾಗಿ ಕಾವ್ಯ ಗೌಡ ಅವರು ಪೋಸ್ಟ್ ಮಾಡ್ಕೊಂಡಿರೋದು, ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರೋದು ಕಾವ್ಯ ಗೌಡ. ಈ ಬಗ್ಗೆ ನಟಿ ಕಾವ್ಯ ಗೌಡ ಸುದ್ದಿಗೋಷ್ಠಿಯನ್ನ ಕರೆಯುವ ಸಾಧ್ಯತೆ ಕೂಡ ಇದೆ. ಕಳೆದ ಬಾರಿ, ಅದರಲ್ಲೂ ಕೂಡ ಜನವರಿ ಅಂತ್ಯದ ಸಂದರ್ಭದಲ್ಲಿ ಕಾವ್ಯ ಗೌಡ ಹಾಗೆ ಅವರ ಓರ್ಗಿತ್ತಿಗೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಆಯಿತು. ಮಾಧ್ಯಮದವರು ಅವತ್ತು ಪ್ರಶ್ನೆ ಕೇಳಿದ್ರು, ಏನಾಯ್ತು ಎತ್ತ ಅಂತ. ಟೈಮ್ ಬರಲಿ, ಉತ್ತರ ಕೊಡ್ತೀನಿ, ನನಗೆ ಟೈಮ್ ಬೇಕು ಅನ್ನೋದ ಕೇಳಿದ್ರು. ಹಾಗಾಗಿ ಸುದ್ದಿಗೋಷ್ಠಿಯನ್ನ ಕರೆಯುವ ಸಾಧ್ಯತೆ ಇದೆ. ಕನ್ನಡದ ಗಾಂಧಾರಿ ಹಾಗೆ ರಾಧಾರಮಣ ಸೀರಿಯಲ್ ಖ್ಯಾತಿಯ ನಟಿ ಕಾವ್ಯ ಗೌಡ ಅವರ ಕುಟುಂಬದ ಜಗಳ ಬಹಳ ದೊಡ್ಡ ಮಟ್ಟಿಗೆ ಜಗಳ ಆಗಿತ್ತು ಅಥವಾ ಗಲಾಟೆ ಆಗಿತ್ತು. ಹಾಗೆ ಬೀದಿಗೆ ಬಿದ್ದಿತ್ತು, ಬಹಳ ಚರ್ಚೆಗ್ರಾಸವಾಗಿತ್ತು. ದೂರು ಕೊಟ್ಟರು, ಅದಕ್ಕೆ ಪ್ರತಿ ದೂರನ್ನ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಅಣ್ಣ ತಮ್ಮಂದಿರಾದ ನಂದೀಶ್ ಹಾಗೆ ಸೋಮಶೇಖರ್ ಕೂಡ ಬಡದಾಡ್ಕೊಂಡಿದ್ರು. ಈ ಘಟನೆಯ ಬಗ್ಗೆ ರಾಮಮೂರ್ತಿ ನಗರ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಸದ್ಯ ಕಾವ್ಯ ಗೌಡ ಅವರ ಗಲಾಟೆಗೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿಗಳನ್ನ ಸದ್ಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಕೌಟುಂಬಿಕ ಕಲಹಕ್ಕೆ ನಿಜಕ್ಕೂ ಇದು ಒಂದು ರೀತಿ ಟ್ವಿಸ್ಟ್ ಅಂತ ಹೇಳ್ಬಹುದು. ಚಪ್ಪಲಿ ಎಸ್ತಿದ್ದು, ಹಲ್ಲೆ ಮಾಡಿದ್ದು ಎಲ್ಲ ಕೂಡ ಓರ್ಗಿತ್ತಿ ಪ್ರೇಮ ಅನ್ನೋದಾಗಿ ಸಿಸಿಟಿವಿ ಫುಟೇಜ್ಗಳನ್ನ ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ರಿಯಾಲಿಟಿ ಅಂತ ಬರುತ್ತೆ. ಅದಾದ ಮೇಲೆ ಆ ಗಲಾಟೆಯ ಫುಟೇಜ್ ಇದೆಯಲ್ಲ, ಅದೆಲ್ಲವನ್ನ ಸೆರೆ ಮಾಡ್ಕೊಂಡಿದ್ದಂತಹ ಫುಟೇಜ್ ಅನ್ನ ಈಗ ಶೇರ್ ಮಾಡ್ಕೊಂಡಿರೋದು. ಈಗಾಗಲೇ ಎಲ್ಲವೂ ಸುಳ್ಳು, ವಿಡಿಯೋದಲ್ಲಿ ಮನೆಗೆ ನುಗ್ಗೋದು, ಚಪ್ಪಲ್ ಎಸೆಯೋದು ಎಲ್ಲವೂ ಕೂಡ ನಾನು ಓರ್ಗಿತ್ತಿ ಮಾಡಿರೋದು, ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವಾಗಲೂ ಜಯ ಸಲ್ಲತ್ತೆ ಅನ್ನೋ ರೀತಿಯಲ್ಲಿ ಬರ್ಕೊಂಡಿದ್ದಾರೆ.